right from day one, I completely cracked the whole Facebook concept. ಸೊ ಫೇಸ್ಬುಕ್ ಮಾರ್ಕೆಟಿಂಗು ಹೇಗೆ ಮಾಡೋದು. ಸೊ ನಂದು ದ ವೇ ಥಿಂಗ್ಸ್ ಹೆಲ್ಪ್ ಮೀ ಅಂತಂದರೆ, ರಿಮೆಂಬರ್ ಐ ಟೋಲ್ಡ್ ಯು ಫೇಸ್ಬುಕ್ ಲೈವ್ ಮಸೈ ಮರ. ಓಕೆ, ಸೊ ಆವಾಗ ನಾನು 2014 ಲೈವ್ ಏನು ಸ್ಟಾರ್ಟ್ ಮಾಡಿದ್ನಲ್ಲ, ಐ ನೆವರ್ ಯೂಸ್ ಟು ಸ್ಟಾಪ್ ದ್ಯಾಟ್. ಸೊ ಎವ್ರಿ ಫ್ರೈಡೇ ನನ್ನ ಫೇಸ್ಬುಕ್ಕಲ್ಲಿ ದೇರ್ ಯೂಸ್ ಟು ಬಿ ಇದು ಪಾಡ್ಕಾಸ್ಟ್ ಟೈಪ್ತೇನೆ, ಅಫ್ಕೋರ್ಸ್ ಒನ್ ವೇ ಟೀಚಿಂಗಲ್ಲಿ ಸೇಯಿಂಗ್ ಫೋಟೋಗ್ರಫಿ ಚಾಟ್ ವಿತ್ ಸುಧೀರ್ ಅಂತ. ಎವ್ರಿ ಫ್ರೈಡೇ ಫೋಟೋಗ್ರಫಿ ಚಾಟ್ ವಿತ್ ಸುಧೀರ್ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಎವ್ರಿ ಫ್ರೈಡೇ ಈವ್ನಿಂಗ್ ನಾನು ಐ ಯೂಸ್ ಟು ಗೋ ಲೈವ್ ಆನ್ ಫೇಸ್ಬುಕ್. ಅದನ್ನು ಸೊ ಐ ಯೂಸ್ ಟು ಟೀಚ್ ಕಾನ್ಸೆಪ್ಟ್ಸು. ಸೊ ಆವಾಗ ನಾನು ಸಮ್ ಆಫ್ ದ ಅದರ್ ಬ್ರಾಡ್ಕಾಸ್ಟರ್ಸ್ ಏನು ಯೂಸ್ ಮಾಡ್ತಾರೆ ಅಪ್ಲಿಕೇಶನ್ನು, ಸೊ ಬರೀ ಫೋನಲ್ಲ, ಸೊ ಯೂಸಿಂಗ್ RCP ಡೇಟಾ ಅದೆಲ್ಲ ಯೂಸ್ ಮಾಡಿ, ಸೊ ಐ ಹ್ಯಾಡ್ ಅ ಕಂಪ್ಲೀಟ್ ಬ್ರಾಡ್ಕಾಸ್ಟಿಂಗ್ ಸ್ಟುಡಿಯೋ ಇನ್ ಮೈ ಹೌಸ್ ನಾನು. ಸೊ ವೈ ಡಿಡ್ಂಟ್ ಯು ಡೂ ಇಟ್ ಆನ್ ಯೂಟ್ಯೂಬ್ ಸರ್? ಅಟ್ ಲೀಸ್ಟ್ ಯೂಟ್ಯೂಬಲ್ಲಿ ಮಾಡ್ತಿದ್ರಿ. ಬಟ್ ಅಟ್ರಾಕ್ಷನ್ ಇಸ್ ಮೋರ್ ಆನ್ ಫೇಸ್ಬುಕ್. ಹೌದು. ಯೂಟ್ಯೂಬಲ್ಲಿ ಒನ್ ವೇ ಯು ಜಸ್ಟ್ ಪೋಸ್ಟ್ ಇಟ್ ಆಯ್ತದು. ಸೊ ನಂತರ ಯೂಟ್ಯೂಬ್ ಚಾನಲ್ಲು ಇತ್ತು, ಅಲ್ಲೂ ಪೋಸ್ಟ್ ಮಾಡ್ತಾ ಇದ್ದೆ. ಬಟ್ ಫೇಸ್ಬುಕ್ ಯೂಸ್ ಟು ಬಿ ಲೈವ್ ಇಂಟ್ರಾಕ್ಷನ್. ಸೊ ವೆನ್ ಐ ಗೋ ಲೈವ್ ಆನ್ ಫೇಸ್ಬುಕ್ ಅಲ್ಲ, ಸೊ ಆವಾಗ ಈ ಥರ ಲೈಟ್ಸ್ ಹಾಕ್ಕೊಂಡು ಸ್ಟುಡಿಯೋ ಹಾಕ್ಕೊಂಡು ನಾನು, ಸೊ ಐ ಹ್ಯಾಡ್ ಅ ಬ್ರಾಡ್ಕಾಸ್ಟಿಂಗ್ ಅಪ್ಲಿಕೇಶನ್, ಇವತ್ತು ಇದೆ. ಸೊ ಆವಾಗಲೇ ಅದು $500 ಪೇ ಮಾಡಿ ಐ ಬಾಟ್ ದ ಬ್ರಾಡ್ಕಾಸ್ಟಿಂಗ್ ಅಪ್ಲಿಕೇಶನ್. ಸೊ ಆನ್ ಮೈ ಸ್ಕ್ರೀನ್ ಐ ಕ್ಯಾನ್ ಸ್ವಿಚ್ ದ ಸ್ಕ್ರೀನ್ಸ್, ಮಲ್ಟಿ ಆ್ಯಂಗಲ್ ಕ್ಯಾಮ್ರಾ ಎಲ್ಲ ಹಾಕಿ ಲ್ಯಾಪ್ಟಾಪ್ ಸ್ಕ್ರೀನ್ ಶೇರ್ ಮಾಡೋದು. ಸೊ ಈ ಕಡೆ ನಂದು ಕ್ಲೋಸಪ್ ಇದು ಪಿಕ್ಚರ್ ಇನ್ ಪಿಕ್ಚರ್ ಮಾಡೋದು. ಎವ್ರಿಥಿಂಗ್ ಫೇಸ್ಬುಕ್ಕಲ್ಲಿ ಐ ಯೂಸ್ ಟು ಬ್ರಾಡ್ಕಾಸ್ಟ್ ಇಟ್ ಲೈವ್ and take questions, answer. So that was very, very popular, and I was the only person in the world who was doing that avaga. I think wish if there was a monetization in Facebook ಈಗ ಹೆಂಗೆ ಅವೈಲೇಬಲ್ ಇದೆಯಲ್ಲ, ಅದು ಅವಾಗಿದ್ರೆ ಎಷ್ಟೋ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ? ಅಯ್ಯೋ, ಬಿಕಾಸ್ ಅದಕ್ಕೆ ಸಿನ್ಸ್ ಐ ವಾಸ್ ದ ಓನ್ಲಿ ಒನ್ ಇನ್ ಇಂಡಿಯಾ ಇನ್ ದ ವರ್ಲ್ಡ್ ವಾಸ್ ಡೂಯಿಂಗ್ ದಟ್ ಅಲ್ಲ, ಸಿಕ್ಕಾಪಟ್ಟೆ. ಸರ್ ಆನೆಸ್ಟ್ಲಿ ಏನು ಗೊತ್ತಾ ಸರ್, ಆ ಎರಾದಲ್ಲಿ ನಾವು ಯಾರ್ಯಾರು ಫೇಸ್ಬುಕ್ ಶುರು ಮಾಡ್ಕೊಂಡು ಬಂದಿದ್ದೀವಲ್ಲ ಸರ್, ನನಗೂ ಇದು ಅನುಭವ ಆಯಿತು. ಎಷ್ಟೋ ವರ್ಷ ಆದಮೇಲೆ ಫೇಸ್ಬುಕ್ ಮಾನಿಟೈಸೇಷನ್ ಆಗಿದೆ ಅಂತ ನನಗೆ ಅರಿವೇ ಆಗಿರಲಿಲ್ಲ. ಹೌದು. ಸಡನ್ಲಿ ಒಂದ್ಸಲಿ ಯಾವಾಗಲೂ ಡ್ಯಾಶ್ ಬೋರ್ಡ್ ನೋಡಿದಾಗ ಯು ಹ್ಯಾವ್ $20. ಐ ವಾಸ್ ಲೈಕ್, ಓ ಆಮ್ ಐ ಅರ್ನಿಂಗ್ ಮನಿ ಔಟ್ ಆಫ್ ದಿಸ್? ದಟ್ ಈಸ್ ವೆನ್ ಯು ಸ್ಟಾರ್ಟ್. ಓಕೆ, ಆ ಥರದೊಂದು ಯೂಟ್ಯೂಬಲ್ಲಿ ಐ ಯೂಸ್ ಟು ಅರ್ನ್ ಅ ಲಾಟ್. ಹೌದಾ? ಯೂಟ್ಯೂಬ್ ವೀಡಿಯೋಸ್ ಇತ್ತು ನಂದು. ಸೊ ಒಂದು ಪರ್ಟಿಕ್ಯುಲರ್ ವೀಡಿಯೋ ವಾಸ್ ವೆರಿ ವೆರಿ ಪಾಪ್ಯುಲರ್. ಅದು ಸೊ ಹೌ ಟು ಬಿಕಮ್ ಅ ಫೋಟೋಗ್ರಾಫರ್ ಇನ್ 45 minutes ಅಂತ ಒಂದು ವೀಡಿಯೋ ಮಾಡಿದ್ದೆ. ದಟ್ ವಾಸ್ ಸಪೋಸ್ ಟು ಬಿ ಎ ಮಾರ್ಕೆಟಿಂಗ್ ವೀಡಿಯೋ. ಸೊ ನನ್ನ ಮಾರ್ಕೆಟಿಂಗ್ ಏಜೆನ್ಸಿ ಫೋಟೋಗ್ರಾಫರ್. ಸೊ ಹೌ ಟು ಬಿ ಎ ಬೆಟರ್ ಫೋಟೋಗ್ರಾಫರ್ ಇನ್ 45 minutes. 45, ವಾವ್, ದಟ್ ವಾಸ್ ದ ಟೈಟಲ್. ನೈಸ್ ಟೈಟಲ್, ಥಂಬ್ನೇಲ್ ಕ್ಯಾಚಿ, ಕ್ಲಿಕ್ ಬೈಟ್. ಬಟ್ ಆ 45 minutesಲ್ಲಿ ನಾನು ಪ್ರತಿಯೊಂದು ಕಾನ್ಸೆಪ್ಟ್ಸು ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು, ಆ್ಯಂಡ್ ದ್ಯಾಟ್ ಬಿಕಮ್ ಎ ಹಿಟ್ ಆನ್ ಯೂಟ್ಯೂಬ್. And that was the number 1 watched video worldwide for a very, very long time. Very long time. So, ಆವಾಗಲೇ 6-7 years back itself, it had close to 10 million views. ಅದು ಜಾಸ್ತಿ ಅದು. So, I'm sure you'll be getting some money even today. ಅದರಿಂದ ಈಗಲೂ ಬರುತ್ತೆ, ಬಟ್ ಬಿಕಾಸ್ ಆಫ್ ದ ಓವರ್ ಆಲ್ ಇದು ಕಡಿಮೆ ಆಗಿರುತ್ತೆ. ಆವಾಗಲೇ ಆಲ್ಮೋಸ್ಟ್ ಮಂತ್ಲಿ 50-60 ಸಾವಿರ ಆ ಥರ ಬರ್ತಾ ಇತ್ತು ಆವಾಗಲೇ, ವೆರಿ ರೆಗ್ಯುಲರ್ಗೆ ಎವ್ರಿ ಮಂತ್. ಅದು ಇಟ್ ಯೂಸ್ ಟು ಬಿ ದ ನಂಬರ್ 1 ವಾಚ್ಡ್ ವಿಡಿಯೋ ಅದು. ಸೊ ಹೀಗಾಗಿ ಲೈಕ್ ಸಿನ್ಸ್ ಐ ಮಾಸ್ಟರ್ಡ್ ಆಲ್ ದಿಸ್ ಕಾನ್ಸೆಪ್ಟ್ ಅಲ್ಲ, ಸೊ ಫೇಸ್ಬುಕ್ ಲೈವ್ ರೆಗ್ಯುಲರ್ ಮಾಡ್ತಿದ್ದಾಗ ಅಲ್ಲಿ ಸೊ ದ ಅಪ್ರೋಚ್ ವಾಟ್ ಪೀಪಲ್ ಟುಕ್ ಅಂತ ಅಂದರೆ, ಇಷ್ಟೊಂದು ಫ್ರೀಯಾಗಿ ಕೊಡ್ತಾ ಇದ್ದಾನೆ, ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಮಾಡ್ತಾ ಇದ್ದಾನೆ, ಅಟ್ಲೀಸ್ಟ್ ಲೈಕ್ ಸೊ ಪೇ ಮಾಡಿ ಹೋದರೆ ನಾನು ಐ ಆಮ್ ಶ್ಯೂರ್ ಐ ವಿಲ್ ಲರ್ನ್ ಈವನ್ ಮೋರ್. ಸೂಪರ್. ಸೊ ಹೀಗಾಗಿ ಟಿಲ್ ಟುಡೇ ಲೈಕ್ ಫಾರ್ ದ ಲಾಸ್ಟ್ 20+ years ನಾ ಇದು ಫೋಟೋ ಟೂರ್ಸ್ ಎಲ್ಲ ಮಾಡ್ತಾ ಇದ್ದೀನಲ್ಲ. ಸೊ 96 ವಾಟ್ ಎವರ್ ಫೋಟೋಗ್ರಫಿ, ವೈಲ್ಡ್ ಲೈಫ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತು ತನಕ ವಾಟ್ ಎವರ್ ಟೂರ್ಸ್ ಅನೌನ್ಸ್ ಅನ್ನಲ್ಲ, 100% ದೇ ಹ್ಯಾವ್ ಬಿನ್ ಸೋಲ್ಡ್ ಔಟ್. ಓಹೋ, 100% ರೈಟ್ ಫ್ರಮ್ ಬಿಗಿನಿಂಗ್, ಡೇ 1 ಇಂದ ಟಿಲ್ ಟುಡೇ ಎವ್ರಿ ಸಿಂಗಲ್ ವರ್ಕ್ಶಾಪ್ ವಾಟ್ ಐ ಅನೌನ್ಸ್ ಇಸ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್. ಸರ್ ಬಟ್ ಈಗ ಕ್ಯಾನ್ಸಲೇಷನ್ಸ್ ಆಗುತ್ತೆ, ಅದು ಬೇರೆ, ಬಟ್ ಓವರಾಲ್ ಫ್ರಮ್ ಎ ಸೇಲ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಇಟ್ ಹಸ್ ಆಲ್ವೇಸ್ ಬಿನ್ ಎ ಹಿಟ್ ಅದು. ಸರ್ ಈಗ ನೀವು 45 ನಿಮಿಷದಲ್ಲಿ ಹೇಳ್ಕೊಡೋಂಥ ಕಾನ್ಸೆಪ್ಟ್ಗೂ ಒಂದು 4-5 ದಿವಸಕ್ಕೆ ಹೇಳ್ಕೊಡೋಂಥ ಭಾಳ ವ್ಯತ್ಯಾಸ ಇರುತ್ತೆ. ಐ ಆಮ್ ಶ್ಯೂರ್ ಡೀಪ್ ಡೈವ್ ತುಂಬ ಇನ್ ಡೀಟೇಲಿಂಗ್ ಆಗಿ ಹೋಗ್ತೀವಿ. ಬಟ್ ಫಾರ್ ಸಮ್ವನ್ ವಾಟ್ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಲೈಕ್, ಫಾರ್ ಸಮ್ವನ್ ಈಗ ನಾನು ಕಲ್ತಿರ್ತೀನಿ ಅಂತ ಅನ್ಕೊಳ್ಳೋಣ, ನೀವು ಅಷ್ಟು ವರ್ಷ ಎವ್ರಿ ಫ್ರೈಡೆ ಫ್ರೀಯಾಗಿ ಕೊಡ್ತಾ ಇದ್ರಿ. ಈಗ ಸಮ್ಮನ್ ಹೂ ಇಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದ ವೈಲ್ಡ್ ಲೈಫ್ ಅಂತ ಅನ್ಕೊಂಡು, ಹೂ ಇಸ್ ಬಿನ್ ಕ್ಲೋಸ್ಲಿ ಫಾಲೋಯಿಂಗ್ ಯು, ಅಂಥವ್ನಿಗೆ ಅಷ್ಟು ಕೊಟ್ಟಿರೋನ್ಗೂ ಕೂಡ ಬಂದು ತಿರ್ಗಾ 2,500 ಕೊಡೋ ಅಷ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ. ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ 2 different audiences, ರೈಟ್? ಹೌದು. ಒಂದು ಲೈಕ್ ಆ 45 minutes ಏನಿದೆಯಲ್ಲ, ದಟ್ ಈಸ್ ಮೋರ್ ಆಫ್ ಒನ್ ವೇ ವೇರ್ ಹ್ಯಾವ್ ಎಕ್ಸ್ಪ್ಲೇನ್ಡ್ ಎಲ್ಲ ಕ್ಯಾಮ್ರಾ ಸೆಟ್ಟಿಂಗ್ಸ್, ಇಂಪಾರ್ಟೆಂಟ್ ಕ್ಯಾಮ್ರಾ ಸೆಟ್ಟಿಂಗ್ಸ್, ಸರ್ಫೇಸ್ ಲೆವೆಲ್, ವೆರಿ ವೆರಿ ಸರ್ಫೇಸ್ ಲೆವೆಲ್. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಅದು.
ಅದನ್ನ ನೋಡಿದ್ರೆ ನಿಮ್ಮದು ದ ವೇ ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಫೋಟೋಗ್ರಫಿ ಚೇಂಜ್ ಆಗುತ್ತೆ. ಪ್ಲಸ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಆ 45 ಮಿನಿಟ್ಸ್ ಇಫ್ ಯು ಗೋ ಥ್ರೂ ಕರೆಕ್ಟಾಗಿ ನೋಟ್ಸ್ ಎಲ್ಲ ಮಾಡಿ, ದೆನ್ ಯೂಸಿಂಗ್ ದ್ಯಾಟ್, ನಾನು ಹೇಳಿದ್ನಲ್ಲ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಬೇಕು ಅಂತಂದರೆ ಅದು ಒಂದು ಸಲ ನೀವು ಕಲ್ತ್ರೆ ಯೂಟ್ಯೂಬಲ್ಲಿ ನೀವು ಏನೇನು ಸರ್ಚ್ ಮಾಡ್ಬೋದು, ಬೇರೆ ಯಾವ ಫ್ರೀ ವೀಡಿಯೋಸಿಗೆ ಹುಡುಕ್ಬೋದು ವಿತೌಟ್ ಪೇಯಿಂಗ್. ಪ್ರತಿಯೊಂದು ಇನ್ಫಾರ್ಮೇಷನ್ ಆ ವಿಡಿಯೋ ಸಿಗುತ್ತೆ ನಿಮಗೆ, ಸಿಗುತ್ತೆ, ಎವ್ರಿಥಿಂಗ್ ಸಿಗುತ್ತೆ. ಬಟ್ ಯು ಥಿಂಕ್ ಸೊ ಇವಾಗ ನೀವು ಹೇಳೋ ಪ್ರಕಾರ ಒಂದು ChatGPT ಕ್ಲೌಡ್ ಬಂದಮೇಲೆ ಇನ್ನೂ ತುಂಬ ಈಸಿಲಿ ಅವೈಲೇಬಲ್ ಆಗಿಬಿಟ್ಟಿರುತ್ತಲ್ಲ ಸರ್? ವೆರಿ ಈಸಿ, ಬಟ್ ಅದೇ ಇಟ್ ಗೋಸ್ ಬ್ಯಾಕ್ ಟು ದ ಸೇಮ್ ಪ್ರಾಬ್ಲಮ್, ಯು ಶುಡ್ ಆಸ್ಕ್ ದ ರೈಟ್ ಕ್ವಶನ್ಸ್.